ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ರಾಜ್ಯದಲ್ಲಿ ಭಾರೀ ಸಂಚಲನವನ್ನೇ ಮೂಡಿಸಿದೆ. ಈ ಮಧ್ಯೆ ಆತ್ಮಹತ್ಯೆಗೂ ಮುನ್ನ ಸಚಿನ್ ಎಲ್ಲಿದ್ದ, ಯಾರಿಗೆ ಕೊನೆಯ ಬಾರಿ ಫೋನ್ ಮಾಡ್ದ, ತದನಂತರ ಎಲ್ಲೋ ಹೋದ, ಏನಾಯ್ತು, ಹೀಗೆ ಸಚಿನ್ ಚಲನವಲನದ ಬಗ್ಗೆ ಸಿಸಿಟಿವಿಯಲ್ಲಿ ದೃಶ್ಯಾವಳಿಗಳು ಪತ್ತೆಯಾಗಿವೆ. ಇದೆಲ್ಲದರ ಇನ್ಸೈಡ್ ಸ್ಟೋರಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ರಾಜ್ಯಾದ್ಯಂತ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ಸಂಚಲನ. ಸಾವಿಗೂ ಮುನ್ನ ಸಚಿನ್ ಎಲ್ಲಿದ್ದ, ಏನು ಮಾಡಿದ ಗೊತ್ತಾ? ಸಚಿನ್ ಕೊನೆ ಕ್ಷಣಗಳ ಚಲನವಲನ ಸಿಸಿಟಿವಿಯಲ್ಲಿ ಸೆರೆ. ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಕ್ಷಣ ಕ್ಷಣಕ್ಕೂ ತಿರುವು ಪಡೆಯುತ್ತಿದೆ. ಡಿಸೆಂಬರ್ 26ರಂದು ಆತ್ಮಹತ್ಯೆಗೆ ಶರಣಾಗುವುದಕ್ಕೂ ಮುನ್ನ ಎಲ್ಲಿದ್ದ, ಏನು ಮಾಡಿದ ಅನ್ನೋ ಪ್ರತಿಯೊಂದು ವಿವರ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಡಿಸೆಂಬರ್ 24ರ ಸಂಜೆ 6:27ಕ್ಕೆ ಬೀದರ್ ನಗರದ ರಾಯಲ್ ಹೆರಿಟೇಜ್ ಹೋಟೆಲ್ಗೆ ಆಗಮಿಸಿದ್ದ ಸಚಿನ್ ಬಿಯರ್ ಕುಡಿದು ಊಟ ಮಾಡಿ ರಾತ್ರಿ 8:46ಕ್ಕೆ ವಾಪಸ್ ಹೋಗಿದ್ದಾನೆ. ಇದಕ್ಕೂ ಮುನ್ನ ಹೋಟೆಲ್ನ ವೇಟರ್ ಕೃಷ್ಣ ಎಂಬಾತನ ಮೊಬೈಲ್ನಿಂದ ಸಹೋದರಿಗೆ ಕಾಲ್ ಮಾಡಿ ಕೃಷ್ಣನ ಅಕೌಂಟ್ಗೆ ₹1,500 ಹಾಕಿಸಿಕೊಂಡಿದ್ದ. ಅದರಲ್ಲಿ ₹650 ಬಿಲ್ ಪೇ ಮಾಡಿ ಉಳಿದ ಹಣ ಪಡೆದಿದ್ದ. ಜೊತೆಗೆ ವಾಪಸ್ ಹೋಗುವಾಗ ಕೃಷ್ಣನಿಗೆ ಯಾರ ಫೋನನ್ನು ಎತ್ತಬೇಡ ಎಂದಿದ್ದನಂತೆ. ಆದರೆ ಮರುದಿನ ಸೋಷಿಯಲ್ ಮೀಡಿಯಾದಲ್ಲಿ ಸಚಿನ್ ಡೆತ್ ನೋಟ್ ಅಪ್ಲೋಡ್ ಮಾಡಿದ್ದನ್ನ ನೋಡಿ ವೇಟರ್ ಕೃಷ್ಣನಿಗೆ ಸಚಿನ್ ಸಹೋದರಿಯರು ಫೋನ್ ಮಾಡಿ ವಿಚಾರಿಸಿದ್ದಾರೆ. ಹೋಟೆಲ್ನ ಸಿಸಿ ಕ್ಯಾಮೆರಾದಲ್ಲಿ ಸಚಿನ್ ಚಲನವಲನ ಸರಿಯಾಗಿದ್ದು, ಹೋಟೆಲ್ನಲ್ಲಿ ನಡೆದ ಘಟನೆ ಬಗ್ಗೆ ವೇಟರ್ ಕೃಷ್ಣ ವಿವರಿಸಿದ್ದು ಹೀಗೆ. ಪಲ್ಲೆ ಡ್ರಿಂಕ್ಸ್ ತಂಡ್ರ ಸರ್, ಆಮೇಲೆ ಊಟ ಹೇಳ್ರಿ, ಚಿಕನ್ ಮಸಾಲೆ, ತಂದೂರಿ ರೊಟ್ಟಿ, ಜೀರಾ ರೈಸ್. ಊಟ ಮಾಡ್ರಿ, ಊಟ ಮಾಡಿ ಉಳಿದಿಂದೆಲ್ಲ ಅಣ್ಣ ಪಾರ್ಸಲ್ ಮಾಡ್ಕೊಂಡು ಹೋಗ್ಯಾರ. ಫೋನ್ ಪೇ ಮಾಡ್ರಿ, ನಾನು ಫೋನ್ ತೊಗೊಂಡು ಫೋನ್ ಪೇ ಮಾಡ್ಕೊಂಡ್ರಿ. ಎಷ್ಟು ಹಾಕ್ಸಿದ್ರು ಫೋನ್ ಪೇ? ಎಷ್ಟು ಸರ್ ಯಾರಿಗೆ ಫೋನ್ ಮಾಡಿದ್ರು? ಅವ್ರ ಅಕ್ಕರಿಗೆ ಅಂತ ಫೋನ್ ಮಾಡ್ರಿ. ಮೋಹನ್ ನಂಬರ್ ಫೋನ್ ಪೇ ಬಂದದ್ರಿ. ಎಷ್ಟು ಬಿಲ್ ಆಗಿತ್ತು? 70 ಆಗೈತ್ರಿ. ಬಾಕಿ ಅಮೌಂಟ್ ಕ್ಯಾಶ್ ವಾಪಸ್ ಕೊಟ್ಟಿದ್ರು. ಯಾರ ಬಂದಿರೋ ಜೊತೆಗೆ? ಒಬ್ಬರೇ ಇದಾರೆ ಸರ್, ಮಾಸ್ಕ್ ಹಚ್ಕೊಂಡು ಬಂದಿರು. 2 ಗಂಟೆ ಇದೆ ಸರ್. ನಿಮ್ ಫೋನಿಗೆ ಹಾಕ್ಸಿದ? ಹಾ ಸರ್, ನನ್ನ ಫೋನಿಗೆ. ಫೋನ್ ನೀವು ಮಾಡ್ಕೊಟ್ಟಿದ್ದ? ನನ್ನ ಫೋನ್ ತೊಗೊಂಡು ಮಾತಾಡೋರು. ನೆಕ್ಸ್ಟ್ ಹೋಗೋರಿಗೆ ಯಾರ್ದೇ ಕಾಲ್ ಬಂದ್ರೆ ಎತ್ಬೇಡ ಅಂದಾರ ಸರ್. ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡುತ್ತಿದೆ. ದೆಹಲಿ ಮಟ್ಟದಲ್ಲಿ ದೊಡ್ಡ ಹೋರಾಟಕ್ಕೆ ಪ್ಲಾನ್ ಮಾಡ್ತಿರೋ ಬಿಜೆಪಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಪಡೆಯೋವರೆಗೂ ಹೋರಾಟ ನಿಲ್ಲಲ್ಲ ಅಂತಿದೆ. ಅಲ್ಲದೆ ಪ್ರಕರಣ ಕುರಿತು ಸಿಬಿಐ ತನಿಖೆಗೆ ಒತ್ತಾಯಿಸಿರೋ ಸಚಿನ್ ಸಹೋದರಿ ಸುರೇಖಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಕಣ್ಣೀರು ಹಾಕಿದ್ದಾರೆ. ರಾಜ್ಯ ಸರ್ಕಾರ ಪ್ರಕರಣ ಮುಚ್ಚಿಹಾಕುವ ಷಡ್ಯಂತ್ರ ಮಾಡುತ್ತಿದ್ದು, ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾಗೆ ಮನವಿ ಮಾಡುತ್ತೇವೆ ಎಂದಿದ್ದಾರೆ. ಇನ್ನು ಗುತ್ತಿಗೆದಾರ ಸಚಿನ್ ಕುಟುಂಬಸ್ಥರ ಬೆನ್ನಿಗೆ ವಿಶ್ವಕರ್ಮ ಸಮಾಜ ನಿಂತಿದ್ದು, ಒಕ್ಕೂಟದ ರಾಜ್ಯಾಧ್ಯಕ್ಷರು ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಅವಾಗ ತಪ್ಪ ಹಣನೋ ಇಲ್ಲೋ ನಮಗೂ ಗೊತ್ತಿಲ್ಲ. ಇನ್ನು ಅವ್ನ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಾನ, ಅದಕ್ಕೂ ನ್ಯಾಯ ಬೇಕು ಅಷ್ಟೇ ಹೊರತು ನಾವು ಯಾವುದೇ ರೀತಿಯಾದಂತ ರಾಜಕೀಯನೂ ಅಲ್ಲ, ಯಾವುದೇ ಅಲ್ಲ ಅಂತ ಹೇಳ್ಕೊತೀನಿ ಅಷ್ಟೇ ಸರ್. ಇಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂತ ಕಂಪಲ್ಸರಿ ಬರೆಯೋದಿದ್ದೀವಿ ಸರ್ ನಾವು. ಅಮಿತ್ ಶಾ ಗರಿ ಮತ್ತ ನರೇಂದ್ರ ಮೋದಿ ಅವ್ರಿಗೆ CID ನಡೀತಾ ಇದೆ ಸರ್. ಎಷ್ಟು ಡಿಲೇ ಅಂತ ಸರಿ? ನಮ್ ತಮ್ಮ ತೀರ್ಕೊಂಡು 8 ದಿವಸ ಐತ್ರಿ ಇವತ್ತಿನ ತನಕ ಸರ್. 8 ದಿನದಾಗ ಏನಾದ್ರೂ ಸಾಕ್ಷಿ ನಾಶ ಆಗ್ಲಕ್ ಸಾಧ್ಯ ಅದನ್ನ ಇಲ್ಲ? ಅದು ಕೇಳತ್ತಿನ ಪ್ರಶ್ನೆ ಅಷ್ಟೇ ಸರ್. ನಮಗೆ ಒಟ್ಟಾರೆ ನಮ್ಮ ಸಂಘಟನೆಗೆ ನ್ಯಾಯ ಬೇಕು. ಆ ನಿಟ್ಟಿನಲ್ಲಿ ಸಮಸ್ತ ವಿಶ್ವಕರ್ಮ ಸಮಾಜ, ವಿಶ್ವಕರ್ಮ ಮಹಾಒಕ್ಕೂಟ ನಾವು ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲದು. ಇದಕ್ಕೆ ಯಾರು ತಪ್ಪಿತಸ್ಥರು ಆಗಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕನ್ನೋದೇ ನಮ್ಮ ಒಂದು ಇದು. ಯಾವ ರಾಜಕಾರಣಗಳ ಮೇಲೆ ನಮ್ದೇನು ದ್ವೇಷ ಇಲ್ಲ, ಏನಿಲ್ಲ, ನಮ್ಗೆ ಅವಶ್ಯಕತೆನೇ ಇಲ್ಲ. ನಮಗೇನು ಎಲ್ಲಿ ಏನು ಘಟನೆ ನಡೆದಿದೆ ಆ ಘಟನೆ ನಮಗೆ ಅದು ಸೂಕ್ತ ನ್ಯಾಯ ಸಿಗಬೇಕನ್ನೋದೇ ನಮ್ದು ಬಯಕೆ. ಒಟ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆಯುತ್ತಿದ್ದು, ಮನೆಮಗನನ್ನ ಕಳೆದುಕೊಂಡು ಕಣ್ಣೀರು ಹಾಕುತ್ತಿರುವ ಕುಟುಂಬಕ್ಕೆ ಸರ್ಕಾರ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕಿದೆ. ಇತ್ತ ಬಿಜೆಪಿ ನಾಯಕರು ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದು, ಪ್ರಕರಣವನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯಲು ಪ್ಲಾನ್ ಮಾಡ್ತಿದೆ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.